ಸರ್ಕಾರದಿಂದ ಸಿಗುವ ಸವಲತ್ತುಗಳು ನೇರವಾಗಿ ರೈತರಿಗೆ ಸಿಗುವಂತೆ ಮಾಡಲು ಕೃಷಿಕ ಸಮಾಜ ಸೇತುವೆಯಾಗಿ ಕೆಲಸ ಮಾಡಿದ್ರೆ ಕೃಷಿಕರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಅವರು ಹೇಳಿದ್ದಾರೆ. ಅವರು ಬಿಸಿ ರೋಡ್ನಲ್ಲಿ ತಾಲೂಕು ಕೃಷಿಕ ಸಮಾಜ ಬಂಟ್ವಾಳ ಇದರ ನೂತನವಾಗಿ ನಿರ್ಮಾಣಗೊಂಡಿರುವ ಕೃಷಿಕ ಸಮಾಜ ಭವನದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ. ಕೃಷಿಕರ ಕೊಂಡಿಯಾಗಿದ್ದುಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಸದಾ ಸ್ಪಂದಿಸುವ ಕಾರ್ಯ ಕೃಷಿ ಸಮಾಜದಿಂದ ಆಗಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದು, ಕೃಷಿಕ ಸಮಾಜ ಭವನವನ್ನ ಮಾಜಿ ಸಚಿವ ಬಿ ರಮನಾಥ ರೈ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಬುದ್ಧಿವಂತರಿದ್ದು ಭತ್ತದ ಕೃಷಿಯ ಜೊತೆ ಲಾಭದಾಯಕ ತೋಟಗಾರಿಕೆಯ ಬೆಳೆಗಳಿಗೆ ಅವಲಂಬಿತರಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ, ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಬೂಡಾ ಅಧ್ಯಕ್ಷ ಬೇಬಿ ಕುಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನ್ನ ನೋಡಿದಾಗ ಅಂತ ಹೇಳಿದ್ರೆ ಒಂದು ಸೇತುವೆ ಎಷ್ಟು ಪ್ರಾಮುಖ್ಯತೆವೋ ಅದೇ ರೀತಿ ಒಂದು ಕೃಷಿಕ ಸಮಾಜವು ಅಷ್ಟೇ ಮುಖ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ರೈತಾಪಿ, ಈ ಎರಡು ಜನರ ನಡುವೆ ಇರುವಂತಹ ಒಂದು ಯಾವ ಅಂತರವನ್ನ ಈ ಸೇತುವೆ ಯಾವ ರೀತಿ ಒಂದು ಮುಟ್ಟದೋ ಅದೇ ರೀತಿ ಕೃಷಿಕ ಸಮಾಜ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸಿಕೊಳ್ಳಿ ತನ್ನದೇ ಆದಂತಹ ಒಂದು ಪಾತ್ರವನ್ನು ವಹಿಸಿಕೊಂಡು ಬಂದಿರುವಂಥದ್ದು ಕೃಷಿಕ ಸಮಾಜ. 1918ರಲ್ಲಿ ಬಹುಶಃ ಇದು ಶುರುವಾಗಿತ್ತು. ಈಗ ಅಧ್ಯಕ್ಷರ ಮಾತನ್ನು ಹೇಳ್ತಾ ಇದ್ರು. ಇದನ್ನು ಯಾರಪ್ಪ ಅಂತ ಹೇಳಿದ್ರೆ ಬಸವರಾಜೇಶ್ವರ ಅಧ್ಯಕ್ಷ ಆದಂಥ ಸಮಯದಲ್ಲಿ ಇದಕ್ಕೆ ತನ್ನದೇ ಆದಂಥ ಒಂದು ಮಾನದಂಡದ ಮೂಲಕ ಒಂದು ಮುಂದೆ ಬಂತು. ಅವರು ಮಾತನ್ನು ಹೇಳ್ತಾ ಇದ್ರು, ಕೃಷಿಕ ಸಮಾಜದ ಭವನವನ್ನು ಕಟ್ಟಬೇಕು ಅಂತ ಹೇಳಿದಾಗ ತನ್ನ ಸ್ವಂತ ಆಸ್ತಿಯನ್ನು ಅಡ ಇಟ್ಟು ಅಂತ ಹೇಳಿದ್ರೆ ಬ್ಯಾಂಕಿಂದ ಲೋನ್ ತಗೊಂಡು ಈ ಕಟ್ಟಡವನ್ನು ಅವರು ಕಟ್ತಾ ಇದ್ರಂತೆ. ಅಂತ ಹೇಳಿದ್ರೆ ಅಂತ ಪುಣ್ಯಾತ್ಮರು ಇದ್ದಿದ್ದಕ್ಕೋಸ್ಕರ ಇವತ್ತು ಕೃಷಿಕ ಸಮಾಜ ಅನ್ನೋದು ಉಳಿದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೆ. ಮೂಲಭೂತವಾಗಿ ನಾವು ಭತ್ತದ ಕೃಷಿಯನ್ನು ಮಾಡತಕ್ಕಂಥ ರೈತರು ನಮ್ಮ ಜಿಲ್ಲೆಯಲ್ಲಿ ಪ್ರಮಾಣದಲ್ಲಿ ಭತ್ತದ ಬೇಸಾಯ ಆಗ್ತಾ ಇದೆ. ನಮ್ಮ ರೈತರು ಸ್ವಲ್ಪ ಬುದ್ಧಿವಂತರಿದ್ದಾರೆ. ಆರ್ಥಿಕವಾಗಿ ಲಾಭ ಎಲ್ಲಿ ಸಿಗುತ್ತೆ ಅಂತೇಳಿ ಯೋಚನೆ ಮಾಡತಕ್ಕಂಥ ಭತ್ತದ ಕೃಷಿಯಿಂದ ನಮಗೇನು ಅನುಕೂಲ ಆಗುವುದಿಲ್ಲ. ತೋಟಗಾರಿಕೆ ನಾವು ಕೃಷಿಯನ್ನು ಮಾಡಿದ್ರೆ ನಮಗೆ